ಮಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು, ಶೈಕ್ಷಣಿಕ ಕೇಂದ್ರಗಳಲ್ಲಿ ಸಮಾನತೆ ಹಾಗೂ ಮಕ್ಕಳಲ್ಲಿ ಏಕತೆ ತರುವ ಉದ್ದೇಶದಿಂದ ಹಿಂದಿನ ಬಿಜೆಪಿ ಸರ್ಕಾರ ಜಾರಿಗೊಳಿಸಿದ್ದ ಶಿಸ್ತುಬದ್ಧ ಸಮವಸ್ತ್ರ ನಿಯಮವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಹಿಂಪಡೆಯುವ ಮೂಲಕ ಶಾಲಾ ಕಾಲೇಜುಗಳ ಶೈಕ್ಷಣಿಕ ವಾತಾವರಣವನ್ನು ಹಾಳುಗೆಡಲು ಮುಂದಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಮವಸ್ತ್ರದ ಮೂಲ ಉದ್ದೇಶವೇ ವಿದ್ಯಾರ್ಥಿಗಳಲ್ಲಿ ಜಾತಿಮತ ಭೇದವನ್ನು ಮರೆಸಿ ಸಮಾನತೆಯ ಭಾವ ಮೂಡಿಸುವುದು. ಆದರೆ ಓಲೈಕೆ ರಾಜಕಾರಣಕ್ಕಾಗಿ ರಾಜ್ಯ ಸರ್ಕಾರವೇ ಧರ್ಮದ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ವಿಭಜಿಸುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಈ ಹಿಂದೆ ಉಂಟಾಗಿದ್ದಂತಹ ಹಿಜಾಬ್ ವಿವಾದವು ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವಾಗಲೇ ನ್ಯಾಯಾಂಗದ ಪ್ರಕ್ರಿಯೆಯನ್ನು ಕಡೆಗಣಿಸಿ ಹಿಜಾಬ್ ನಿಷೇಧವನ್ನು ಹಿಂಪಡೆದಿರುವುದು ನ್ಯಾಯಾಂಗ ನಿಂದನೆಯಾಗಿದೆ. ತನ್ನ ವೋಟ್ ಬ್ಯಾಂಕ್ಗಾಗಿ ದೇಶದ ಸಮಗ್ರತೆ ಹಾಗೂ ಸಂವಿಧಾನವನ್ನು ಸಹ ಧಿಕ್ಕರಿಸುವ ಮಟ್ಟಕ್ಕೆ ಹೋಗುವ ಕಾಂಗ್ರೆಸ್ನದ್ದು ಎಂದಿಗೂ ಒಡೆದು ಆಳುವ ನೀತಿ ಎಂದರು. ಭಾರತೀಯ ಜನತಾ ಪಾರ್ಟಿ ಇರುವಾಗ ಕೈಗೊಂಡಂಥ ನಿರ್ಣಯವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಹಿಜಾಬನ್ನು ಮುಕ್ತವಾಗಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಬಳಸಿಕೊಳ್ಳುವಂಥ ರೀತಿಯಲ್ಲಿ, ಪರೀಕ್ಷೆಗಳಿಗೂ ಬಳಸಿಕೊಳ್ಳುವಂಥ ರೀತಿಯಲ್ಲಿ ಇವತ್ತು ಆದೇಶವನ್ನು ಮಾಡಲಾಗಿದೆ. ಇವತ್ತು ಪರೀಕ್ಷೆಗೆ ಹೋದಾಗ ಜನಿವಾರ ತೆಗೆಯುವಂಥದ್ದು, ಪರೀಕ್ಷೆಗೆ ಹೋದಾಗ ಕಾಲುಂಗುರ, ಕೈ ಬಳೆ, ಮೂಗುತಿ, ಕಿವಿ ಬಂಗಾರವನ್ನು ತೆಗೆಸುವಂಥ ಕಾಂಗ್ರೆಸ್, ಮಹಿಳೆಯರು ಶಾಲನ್ನು ಹಾಕಿದ್ದನ್ನು ತೆಗೆಯುವಂಥ ಮಾನಸಿಕತೆ ಇರುವಂಥ ಕಾಂಗ್ರೆಸ್. ಹಾಗಿರುವಾಗ ಹಿಂದೂ ಮಹಿಳೆಯರಿಗೆ ಒಂದು ನ್ಯಾಯ, ಮುಸ್ಲಿಂ ಮಹಿಳೆಯರಿಗೆ ಒಂದು ನ್ಯಾಯ, ಭಾರತದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳಿದ ನಂತರ ಅವರಿಗೆ ಹಿಜಾಬ್ನ ಅವಶ್ಯಕತೆ ಇದೆ ಅಂತೇಳಿ, ಆದರೆ ಹಿಂದೂಗಳಿಗೆ ಹಿಂದೂ ಧಾರ್ಮಿಕ ವ್ಯವಸ್ಥೆಯ ಚಿಂತನೆಗಳು ತೋರಿಸ್ಕೊಡುವಂಥ ಮೂಗುತಿಯಿಂದ ಹಿಡಿದು, ಕಿವಿಯೋಲಿಂದ ಹಿಡಿದು, ಕಾಲುಂಗರದಿಂದ ಹಿಡಿದು, ಬಳೆಗಳಿಂದ ಹಿಡಿದು ಹೂವುಗಳು ತೆಗೆಯುವುದು ಯಾಕೆ? ಹಿಂದೂಗಳು ಅದನ್ನು ತೆಗಿಬೇಕು, ಮುಸಲ್ಮಾನರು ಅದನ್ನು ಹಾಕ್ಕೊಂಡು ಬರಬೇಕು. ಯಾವ ರೀತಿಯ ಕರ್ನಾಟಕವನ್ನು ಕಟ್ಟಲಿಕ್ಕೆ ನೀವು ಹೋಗ್ತಾ ಇದ್ದೀರಾ? ಹಾಗಾದರೆ ಹಿಂದೂಗಳು ಕೇಸರಿ ಶಾಲನ್ನು ಹಾಕ್ಕೊಂಡು ಬರ್ಬೋದು, ಕ್ರೈಸ್ತರು ಅವರ ನಂಬಿಕೆಯ ವಿಚಾರವನ್ನು ಹಾಕ್ಕೊಂಡು ಬರ್ಬೋದು. ಹಾಗಿರುವಾಗ ನೀವು ಕೇವಲ ಒಂದು ಮುಸಲ್ಮಾನರಿಗೆ ಮಾತ್ರ ಆ ರೀತಿಯ ಅವಕಾಶಗಳನ್ನು ಕೊಡೋದು ಇದು ಸರಿಯಲ್ಲ. ಅವಕಾಶಗಳು ಇಲ್ಲ ಅಂತೇಳಿ ಆದರೆ ಎಲ್ರಿಗೂ ಕೊಡಬಾರ್ದು, ಯಾವುದೇ ಜಾತಿ ಮತ ಧರ್ಮದವರಿಗೆ ಯಾರಿಗೂ ಕೊಡಬಾರ್ದು. ಕೊಡ್ತೀರಿ ಅಂತೇಳಿದರೆ ಎಲ್ರಿಗೂ ಕೊಡಬೇಕು. ಕೇವಲ ಮುಸಲ್ಮಾನರಿಗೆ ಹಿಜಾಬ್ನ ಅವಕಾಶಗಳು ನೀವು ಆದೇಶ ಮಾಡಿ ಕೊಡ್ತೀರಿ, ಇನ್ನಿತರ ಧರ್ಮದವರಿಗೆ ಕೊಡಲ್ಲ ಅಂತೇಳಿ ಆದರೆ ಇದು ನಿಮ್ಮ ಪಾರ್ಶಿಯಾಲಿಟಿ, ಇದು ನಿಮ್ಮ ಆಡಳಿತದ ವೈಖರಿ, ಇದು ನಿಮ್ಮ ಓಲೈಕೆ ರಾಜಕಾರಣ ಅಂತೇಳುವಂಥದ್ದು ಹಿಂದೂ ಸಮಾಜಕ್ಕೆ, ಇನ್ನಿತರ ಧರ್ಮದ ಎಲ್ಲ ಜನರಿಗೆ ಗೊತ್ತಾಗಲ್ವಾ? ಹಿಜಾಬ್ಗೆ ಅವಕಾಶ ನೀಡಿ ಕೇಸರಿ ಶಾಲ್ಗೆ ಅವಕಾಶ ನೀಡುವುದಿಲ್ಲ ಎಂದು ಹೇಳಿಕೆ ನೀಡಿ ನಮ್ಮದು ತುಗಲಕ್ ಮಾದರಿ ಆಡಳಿತ ಎಂಬುದನ್ನು ಸರ್ಕಾರವೇ ಸಾಬೀತುಪಡಿಸಿದೆ. ರಾಜ್ಯದಲ್ಲಿ ಶಿಕ್ಷಕರ ಕೊರತೆ, ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಅಲಭ್ಯತೆಯ ಮೊದಲಾದ ಪ್ರಮುಖ ವಿಷಯಗಳ ಕುರಿತು ತಲೆಕೆಡಿಸಿಕೊಳ್ಳದೆ ಈ ಸರ್ಕಾರ ವಿದ್ಯಾರ್ಥಿಗಳಲ್ಲಿ ಪ್ರತ್ಯೇಕತೆ ಮೂಡಿಸುವಂತಹ ಕೃತ್ಯಕ್ಕೆ ಕೈ ಹಾಕಿದೆ. ಇಂತಹ ಮಿತಿ ಮೀರಿದ ಓಲೈಕೆಯಿಂದಲೇ ದೇಶದೆಲ್ಲೆಡೆ ಕಾಂಗ್ರೆಸ್ ಧೂಳಿಪಟವಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲೂ ಕಸದ ಬುಟ್ಟಿ ಸೇರಲಿದೆ ಎಂದರು.